Friends, again welcome back to my new daily log. ಆ್ಯಕ್ಚುಲಿ ಇದು ಡೈಲಿ ಲಾಗ್ ಅಲ್ಲ, ಇದೊಂದು ಲಾಗ್ ಆಗಿರುತ್ತೆ. ಸೊ ಕಾಲೇಜಲ್ಲಿ ಫೇರ್ವೆಲ್ಸ್ ಇದು, ಸೊ ಹಾಗಾಗಿ ಬಂದಿದ್ವಿ. ಯಾವ ರೇಂಜಿಗೆ ಶಕ್ಕೆ ಕಿತ್ಕೊಂಡು ಬರ್ತಾರೆ ಅಂದರೆ ಇಲ್ಲಿ ಆಡಿಟೋರಿಯಂ ಬಂದು ಯಾವ ಫ್ಯಾನ್ ಹಾಕಿದ್ರೆ ನಾನು ಕೂಡ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಇವತ್ತೊಂದು ಲಾಸ್ಟ್ ಇಯರ್ ಮಾಡ್ತಾರೇ ಯಾವುದೋ ಒಂದು ಡೇರ್ ಚಾಲೆಂಜ್ ಮಾಡೋಣ ಅಂತ ಬಂದೆ. ಬಟ್ ಇಲ್ಲಿ ನೋಡಿ ಡೇರ್ ಚಾಲೆಂಜ್ ಬೇಡ, ಏನೇನು ಬೇಡ, ಇರೋದನ್ನ ತೋರಿಸ್ಕೊಂಡು ಹೋದ್ರೆ ಸಾಕಾಗುತ್ತೆ ನನಗೆ. ಸೊ ಅದಕ್ಕೂ ಮೊದಲೇ ನಿಮ್ಗೆ ಇಲ್ಲಿ ಫೇರ್ವೆಲ್ ಇದೆಯಲ್ಲ, ಫೇರ್ವೆಲ್ನ ಫಸ್ಟ್ ತೋರಿಸ್ಕೊಂಡು ಜಾಸ್ತಿ ಹೊತ್ತು ಇರೋಕ್ಕಾಗ್ತಾಯಿಲ್ಲ. ಈ ಶಕ್ಕಲ್ಲಿ ದೇವ್ರ ನಂಗೆ ಇರೋಕ್ಕಾಗ್ತಾಯಿಲ್ಲ. ಇರೋದಕ್ಕೆ ಮೇನ್ ರೀಸನ್ನೇ ಇವಳು ಹೋಗು ಇರು ಅಂತ ಇದ್ದಾಳೆ. ನಾನು ಹೋಗ್ತೀನಿ, ಆದಷ್ಟು ಬೇಗ ಆಗಲ್ಲ. ಮೇನ್ ನನ್ನ ಕ್ಯಾಮು ಹೊರಗಡೆ ತಗೊಂಡೋಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಘಟಕಗಳು ನಮ್ಮ ಕಾಲೇಜಿನಲ್ಲಿ ಕ್ರಿಯಾಶೀಲವಾಗಿದ್ದಾವೆ. ಶಕ್ಕಲ್ಲಿ ಇರೋಕ್ಕೂ ಆಗ್ತಿಲ್ಲ, ಕ್ಯಾಮ್ರಾ ಮೇಂಟೈನ್ ಮಾಡೋಕ್ಕೂ ಆಗ್ತಿಲ್ಲ ಮಾರ್ಯ. ಸಾಯಕ್ಕೆ ಏನು ಬಿಸಿಲೈತಲ್ಲಿ. ನಾನು ಸಾಗರದಲ್ಲೇ ಜಾಸ್ತಿ ಬಿಸಿಲು ಅಂದ್ಕೊಂಡ್ರೆ ಶಿವಮೊಗ್ಗದಲ್ಲಿ ಈ ರೇಂಜಸ್ ಹೋಗ್ತಾ ಇತ್ತು. ಪುಸ್ತಕ ಸಿಗುತ್ತೆ. ನನಗೆ ಗೊತ್ತು ಇವತ್ತು ಓದುವಂಥ ಅಭ್ಯಾಸ ಯಾವ ಮಕ್ಕಳಲ್ಲೂ ಕೂಡ ಇಲ್ಲ. ಬಟ್ ಇದನ್ನು ನೀವು ತಗೊಂಡು ಒಂದು ಸಲ ಜಸ್ಟ್ ಗ್ಲಾನ್ಸ್ ಮಾಡಿ, ಇಷ್ಟು ಸುಲಭನ ಓದೋದು. 3-4 ದಿವಸದಲ್ಲಿ ಓದಿ ಮುಗಿಸ್ಬಿಡ್ತೀರಾ. ದಿನಕ್ಕೊಂದು 5-10 ಪೇಜ್ ಓದ್ತಾ ಆದರೂ ಕೂಡ ಒಂದು ವಾರದಲ್ಲಿ ನೀವು ಇದನ್ನು ಓದಿ ಮುಗಿಸ್ತೀರಾ. ಕನ್ನಡ ಸಾಹಿತ್ಯಕ್ಕೆ ಸಿಂಪಲ್ ಆಗಿ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಓದುವಂತಹ ಒಂದು ಹವ್ಯಾಸವನ್ನು ಮೂಡಿಸ್ಬೇಕು ಅಂತ ನಿಮಗೆ ಇಷ್ಟ ಆದರೆ ಇನ್ನೊಂದು 4 ಜನರಿಗೆ ಓದೋದಕ್ಕೆ ಹೇಳಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಬಿಸಿಲಿನಲ್ಲೂ ಕೂಡ, ಅದರಲ್ಲೂ ಗೌರ್ಮೆಂಟ್ ಕಾಲೇಜ್ ಹುಡುಗರು, ನೀವು ಇಷ್ಟೊತ್ತು ಕುತ್ಕೊಂಡು ಕೇಳಿದ ಅಲ್ಲಿ ಕೂತಿರೋರು ನಿಂತಿರೋರು ಅವ್ರ ಲೆಕ್ಕಕ್ಕಿಲ್ಲ. ನೀವು ನಿಂತು ಕುತ್ಕೊಂಡು ಇಷ್ಟೊತ್ತು ಮಾತನ್ನ ಕೇಳಿದ್ರಲ್ಲ, ನನ್ನ ಮನಸ್ಸಿಗೆ ಏನ್ರಿ ನಿಮ್ದು ಇದೀಗ ಆಗಲ್ಲ ಫ್ರೆಂಡ್ಸ್. ನಾನು ಇಲ್ಲಿ ಲಾಗ್ ಮಾಡೋದಕ್ಕೆ ಬಂದಿದ್ದೀನೋ ಅಥವಾ ಬೇರೆಯವ್ರ ಕೆಲಸ ಮಾಡೋಕ್ಕೆ ಬಂದಿದ್ದೋ ಒಂದು ಗೊತ್ತಾಗ್ತಿಲ್ಲ. ಕಾಲೇಜಿಗೆ ಸೇರಿದಾದಿಂದ ಇದೇ ಕೆಲಸ ಆಗೋಯ್ತು ನಂದು. ಅಲ್ಲಲ್ಲಿ ಹುಡುಗ ಅಲ್ಲಿ ಸ್ಟೇಜ್ ಹತ್ರನೂ ಅಷ್ಟೊಂದು ಜನ ಕಾಣಿಸಿಲ್ಲ. ಇಲ್ಲಿ ನೋಡಿ ಇಷ್ಟೊಂದು ಜನ ಕಾಣಿಸ್ತಾ ಇದಾರೆ ಅಂತೇಳಿ. ಅಪ್ಪ ಊಟ ಮುಖ್ಯ. ಹುಡುಗೋಣ ಯಾರು ಬರ್ತಿರಲ್ಲಿ ಬಾ ಮತ್ತೆ ಈಗ. ಅಲ್ಲಲ್ಲೇ ಹುಡುಗ ಅಷ್ಟು ಆ ಥರ ಬಿಸಿಲು ಹೊಡಿತೈತೆ. ಒಂದೇ ಒಂದು ಕಡೆ ನೀರಿಟ್ಟಿಲ್ಲ ಅಲ್ಲೇ ಕುಡಿಯೋಕ್ಕೆ. ಬಿಸಿಲು ಹೊಡಿತೈತೆ, ಒಂದೇ ಒಂದು ಕಡೆ ನೀರಿಟ್ಟಿಲ್ಲ ಕುಡಿಯೋದಕ್ಕೆ. ಫ್ರೆಂಡ್ಸ್ ಈಗೇನೋ ಇಲ್ಲೇನೋ ಒಂದು ಎಂಥದ್ದು ಡ್ರಾಪ್ ಡೌನ್ ಇದೆಯಂತೆ. ಡ್ರಾಪ್ ಡೌನ್ ಇರೋ ಕಾರಣಕ್ಕೆ ಏನು ಬ್ರೋ ಈಗಿರೋದು ಇಲ್ಲಿ? ಒಂದು ಸೆಕೆಂಡ್ ಬ್ರೋ, ಇಲ್ಲಿ ಬ್ರೋ ಅಫಿಷಿಯಲ್ ಆಗಿ ಮಾಡೋಣ. ಹೇಳಿ ಬ್ರೋ. ಏನಿಲ್ಲ, ಕಾಲೇಜಿನ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಇವೆಂಟ್ನ ಇಷ್ಟ ತನಕ ಆಗಲೇ ಉದ್ಘಾಟನೆ ಮಾಡಿ ಭಾಷಣ ಎಲ್ಲ ಮಾಡಿ ಹೋದ್ರು. ಇವಾಗ ನಾವು ಅಫಿಷಿಯಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ನಮ್ಮ ಜೈಕಿರಿ ಸರ್ ಸಪೋರ್ಟಿಂದ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಅದು ಡ್ರಾಪ್ ಡೌನ್ ಬಿಟ್ಬಿಟ್ಟು, ಆ ಡ್ರಾಪ್ ಡೌನ್ ಏನು ಹೆಸರು ಅಂತ ನೀವೇ ನೋಡಿ ಬ್ರೋ. ಅಲ್ಲಿ ರಿವೀಲ್ ಹಾಕೊಂಬಲ್ಲೇ ನಿಮ್ಗೆ ಗೊತ್ತಲ್ಲ, ಹೇಳ್ಬಿಡಿ ಬ್ರೋ. ಬೇಡ ಹೇಳ್ಬಿಡಿ ಬ್ರೋ, ಇರ್ಲಿ ಹೇಳ್ಬಿಡಿ. ಬೇಡ, ರಿವೀಲ್ ಆದಾಗ ನೋಡಿ ಹೇಳ್ಬಿಡಿ ಬ್ರೋ, ಹೇಳ್ಬಿಡಿ ಬ್ರೋ. ಅದು ಹುಡುಗಿ ಹೆಸರು ಅಷ್ಟೇ, ಅದು ಹಾಕ್ಬೇಡಪ್ಪ. ಇರ್ಲಿ ಬ್ರೋ, ನಮ್ದು ವಿತೌಟ್ ಫಿಲ್ಟರ್ ಕಂಟೆಂಟ್ ಬ್ರೋ. ಜೈಕಿರಿ ಸರ್ ಗಾಬರಿ ಬಿಡ್ತಾರೆ. ನಮ್ದು ವಿತೌಟ್ ಫಿಲ್ಟರ್ ಕಂಟೆಂಟ್ ಬ್ರೋ. ಈಗಲಾರು ಊಟ ಕರ್ಕೊಂಡು ಹೋಗ್ತಿರೋ? ಹೋಗಲ್ರಿ ಇನ್ನೇನು ಎಲ್ಲ ಖಾಲಿ ಆದ್ಮೇಲೆ ಊಟ ಕರ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇರೋದು ಅಲ್ರಿ? ಎಲ್ಲ ಪಾತ್ರೆ ಎಲ್ಲ ಖಾಲಿ ಆಗಿ ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲ ಖಾಲಿ ಆದ್ಮೇಲೆ ಡಿಪಾರ್ಟ್ಮೆಂಟ್ ಹೇಳಿ ನೋಡೋಣ. ಡಿಪಾರ್ಟ್ಮೆಂಟ್ ಯಾವ್ದು ಐಟಮ್ ಖಾಲಿ ಆದ್ಮೇಲೆ ನಾವು ಹೊಸ ಮಾಡ್ಕೊಡ್ತಾರ. ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ರೀ. ನಮ್ಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ. ಒಟ್ಟದ ಊಟ ಬೇಡವಾ? ಲೇಟ ಖಾಲಿನಾ? ಪಾಯಸ ಏನೈತಿ ಅದನ್ನ ತಿನ್ಕೊಂಡು ಹೋದ್ ಬರಲಿ. ಕಾಲೇಜಲ್ಲಿ ಮಾಡೋದಂತ ಏನೋ ಖುಷಿಲಿ ಬಂದರೆ ಇದೊಂದು ಚೂರು ಇಷ್ಟ ಆಗಿಲ್ಲಲ್ಲ ಪ್ರೋಗ್ರಾಮು. ಯಪ್ಪ ದೇವ್ರೆ, ಬೆಳಗ್ಗೆಯಿಂದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತಿಲ್ಲ ಸರ್. ಯಾಕೆ ಮತ್ತೊಂದೇನು ಅಂದರೆ ಹೇಳ್ಕೊಬಾರ್ದು ಬಿಡು. ಸೊ ಫ್ರೆಂಡ್ಸ್, ಇದು ಜಸ್ಟ್ ಒಂದು ಟ್ರಯಲ್ ಲಾಗ್ ಮಾಡೋಣ ಅಂತ ಮಾಡಿದೆ. ಯಾಕಂದರೆ ಸಿಕ್ಕಾಬಳೆ ಬಿಸಿಲಿತ್ತು. ಸೊ ಹಾಗಾಗಿ ಲಾಗ್ ಮಾಡೋಕೆ ಆಗ್ತಾ ಇರಲಿಲ್ಲ, ಡಿವೈಸ್ ತುಂಬ ಹೀಟ್ ಆಗ್ತಾಯಿತ್ತು. ಸೊ ಹಾಗೆ ಜಸ್ಟ್ ಒಂದು ಟ್ರಯಲ್ ಲಾಗ್ ಅಂದರೆ 30 ಡೇಸ್ ಆಗಿತ್ತಲ್ಲ ಮಾಡಿತ್ತು. ಸೊ ಒಂದು ಪ್ರಾಕ್ಟೀಸಿಗೆ ಇರಲಿ ಅಂತೇಳಿ ಮಾಡಿದ್ದೀನಿ. ನಾನು ಜಸ್ಟ್ $0.5 ಕಂಪ್ಲೀಟ್ ಆದರೆ ನನಗೆ ಒಂದು ಅಚೀವ್ಮೆಂಟ್ ಆಗುತ್ತೆ. ಸೊ ಅದನ್ನ ಆದಷ್ಟು ಬೇಗ ಹೇಳ್ತೀನಿ. ಸೊ ಅದೇನಂತ ಗೊತ್ತಾಗಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ ಆಯ್ತಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸನಿ ಗಾ.